ಈಗ 90% ಹುಡುಗರು ಗಿಫ್ಟ್ ಎಲ್ಲ ಕೊಡ್ತಿರ್ತಾರೆ ಹುಡುಗಿನ ಮೆಚ್ಚಿಸೋಕೆ. ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ? ಅದೆಲ್ಲ ಮಾಡ್ಬೇಡಿ, ಕಾಸು ವೇಸ್ಟು. ಎಷ್ಟ್ ಕಾಸ್ಟ್ ಆಗ್ಬೋದು? ಆಗುತ್ತೆ ಒಂದು 3,000 4,000 ಆಗುತ್ತೆ, ಒಂದು 3,000 4,000. ಕ್ರಶ್ ಅಂತ ಏನು ಇಲ್ಲ? ಹುಡುಗಿರೇ ಇಲ್ಲ ನಮ್ಮ ಕ್ಲಾಸಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಲೈಫ್ ಸೆಟ್ಲ್ ಆದ್ಮೇಲೆ ಮದ್ವೆ ಆಗ್ತಿರಲ್ವಾ, ಆ ಹುಡುಗಿಗೆ ಗಿಫ್ಟ್ ಕೊಡೋದಾದ್ರೆ ಯಾವ ತರ ಗಿಫ್ಟ್ ಕೊಡ್ತೀರಾ? ಗಿಫ್ಟಾ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾನೇ ಒಂದು ಗಿಫ್ಟ್, ಅದು ಏನು ಗಿಫ್ಟ್ ಕೊಡೋದು? ಪಾನಿಪುರಿ ಕೊಡ್ಸಿ, ಹುಡುಗಿರ್ಗೆ ಅದೇ ಎಲ್ಲ ಇಷ್ಟ. ಹೌದಾ, ನಿಮಗೆ ಇಷ್ಟನಾ? ಬರೀ ಇಂಥದೆಯ. ಟ್ರೂ ಲವ್ ಅಲ್ಲಿ ಗಿಫ್ಟ್ ಎಲ್ಲ ಮಾಡ್ತಾ ಇರ್ತಾರಲ್ವಾ, ನೋಡ್ತಾ ಇರ್ತೀರಲ್ವಾ ನೀವು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವಾಗ ಒಂದು ಲೆಸನ್ ಅಂತ ಕಲಿತಾರಲ್ಲ ಲವ್ ಮಾಡಾದ್ಮೇಲೆ, ರೋಡಲ್ಲಿ ಕುತ್ಕೊಂಡಿರೋ ಭಿಕ್ಷುಕನ್ ಬೇಕಾಗಿರೋದು ದುಡ್ಡೇನೆ, ಪ್ರೀತಿ ಯಾರಿಗೂ ಬೇಕಾಗಿಲ್ಲ. ಹೆಂಗಂತ ಹೇಳಿ ಸುತ್ತಮುತ್ತ ಮಚ್ಚು, ಬ್ಯಾಡಂದ್ರು ಹೋಗುತ್ತಿಲ್ಲ ನಮ್ ಹುಡುಗಿ ಹುಚ್ಚು. ಓಕೆ, ಈಗ 90% ಹುಡುಗರು ಗಿಫ್ಟ್ ಎಲ್ಲ ಕೊಡ್ತಿರ್ತಾರೆ ಹುಡುಗಿನ ಮೆಚ್ಚಿಸೋಕೆ. ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ? ಅದೆಲ್ಲ ಮಾಡ್ಬೇಡಿ, ಕಾಸು ವೇಸ್ಟು. ಎಷ್ಟ್ ಕಾಸ್ಟ್ ಆಗ್ಬೋದು? ಆಗುತ್ತೆ ಒಂದು 3,000 4,000. ಯಾರಾದ್ರೂ ಗಿಫ್ಟ್ ಮಾಡಿದಾರ ನಿಮ್ಗೆ? ಅಂಥವ್ರು ಯಾರೂ ಇಲ್ಲ ನಮಗೆ. ಲವ್ ಬಗ್ಗೆ ನಿಮ್ ಒಪಿನಿಯನ್? ಮಾಡಿದ್ರೆ ಮದುವೆ ಆಗಿ ಅಷ್ಟೇ. ಒಬ್ರಿಗೊಬ್ರು ಮೋಸ ಮಾಡ್ಕೋಬೇಡಿ, ಇಷ್ಟಪಟ್ಟು ಮದುವೆ ಆಗಿ ಅಷ್ಟೇ. ನಾವು ನೋಡ್ತಾ ಇರೋ ಪ್ರಕಾರ ಅದೇ ಸಿಚುವೇಶನ್ ಹೆಂಗಿರುತ್ತೋ ಆ ಕಡೆ ಹುಡುಗಿನೂ ಬಿಟ್ಕೊಡ್ಬೋದು, ಹುಡುಗನೂ ಬಿಟ್ಕೊಡ್ಬೋದು, ಹೇಳಕ್ಕಾಗಲ್ಲ. 90% ಹುಡುಗರು ಲವ್ ಅಲ್ಲಿ ಒತ್ತಾಯ ಮಾಡ್ತಾ ಇರ್ತಾರೆ, ಅದು ತಪ್ಪು ಅಥವಾ ಸರಿನಾ? ತಪ್ಪು. ಯಾಕೆ? ಅದು ಅವ್ರವ್ರ ಪರ್ಸ್ಪೆಕ್ಟಿವ್. ನಾವು ಯಾವತ್ತೂ ನಮ್ಮ ಜೊತೆ ಇರಿ ಅಂತ ಯಾರಿಗೂ ಫೋರ್ಸ್ ಮಾಡಬಾರ್ದು. ಓಕೆ, ಟ್ರೂ ಲವ್ ಮಾಡೋ ನಿಮ್ ಫ್ರೆಂಡ್ಗೆ ಏನ್ ಹೇಳ್ತೀರಾ? ಯಾರು ಲವ್ ಮಾಡ್ತಿಲ್ಲಕ್ಕ. ನಾವು ನಮ್ಮ ಹುಡುಗರು ನೋಡಿ ಅಲ್ಲಿ ನಿಂತಿದಾರ, ಇವ್ರು ನಿಂತಿದಾರ, ಯಾರು ಲವ್ ಮಾಡ್ತಾರೆ? ಯಾರು ಲವ್ ಮಾಡ್ತಿಲ್ಲ. ಕಾಲೇಜಿಗೆ ಬರ್ತೀವಿ, ಪಾಠ ನೋಡ್ತೀವಿ, ಪಾಠ ಮಾಡೋದನ್ನ ನೋಡ್ತೀವಿ, ಕೇಳ್ತೀವಿ, ಅಷ್ಟೇ ಮನೆಗೆ ಹೋಗ್ತೀವಿ, ಅಷ್ಟೇ. ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು. ಹೇಗ್ ನಡೀತಿದೆ ಕಾಲೇಜ್? ಕಾಲೇಜು ಚೆನ್ನಾಗಿ ನಡೀತಿದೆ, BCA ಓದ್ತಿದ್ದೀವಿ. ಕಾಲೇಜ್ ಲೈಫ್ ಹೆಂಗಿದೆ? ಕಾಲೇಜ್ ಲೈಫಾ ಅಷ್ಟೇ, ಇನ್ನೂ ಒಂದು 3 ತಿಂಗಳಲ್ಲಿ ಮುಗ್ದೋಗ್ಬಿಡುತ್ತೆ. ಹಾ. ನೆಕ್ಸ್ಟು ಇದನ್ನ ಏನಾದರೂ ಡಿಸ್ಮ್ಯಾಂಡಲ್ ಮಾಡಬೇಕು. ಮುಗ್ದೋಗುತ್ತೆ ಅಲ್ವಾ? ಒಂದ್ ಹುಡುಗಿನೂ ಪ್ರಪೋಸ್ ಮಾಡಿಲ್ವಾ? ಇಲ್ಲಕ್ಕ, ನೀವ ಯಾರಿಗೂ ಪ್ರಪೋಸ್ ಮಾಡಿಲ್ಲ? ಕ್ರಶ್ ಅಂತ ಏನು ಇಲ್ಲ? ಹುಡುಗಿರೇ ಇಲ್ಲ ನಮ್ಮ ಕ್ಲಾಸಲ್ಲಿ. ಓಕೆ, ನಿಮ್ ಬೆಸ್ಟ್ ಫ್ರೆಂಡ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕಮಿಟ್ ಆಗಿರೋರ್ಗೆ? ಹುಡುಗಿರ್ಗ ಅವರೆಲ್ಲ ಹೆಂಗಂದ್ರೆ 5th 6th ಇಂದ ಈ 10th ಒಳಗಡೆ ರಿಸರ್ವ್ ಮಾಡಿ ಬರ್ತಾರೆ. ನಾವು +2 ತನಕ ಚೆನ್ನಾಗಿ ಓದಿ ಏನೋ ಪಾಸ್ ಮಾಡ್ಕೊಂಡು ಬಂದು ಡಿಗ್ರಿ ಜಾಯ್ನ್ ಆಗ್ತೀವಿ. ಹಂಗೆ ಹೋಗುತ್ತಕ್ಕ. ಹುಡುಗಿರು ಅಷ್ಟು ನಾವು ಅವ್ರಿಗೆ ಸ್ಪೇಸ್ ಕೊಡಲ್ಲ, ಅಷ್ಟು ಮಾತಾಡಲ್ಲ. ಯಾವ್ದು ಕೆಂಚಾಲೋ ಮಂಚ, ಹೆಂಗಂತ ಹೇಳಿ ಸುತ್ತಮುತ್ತ ಮಚ್ಚು, ಬ್ಯಾಡಂದ್ರು ಹೋಗುತ್ತಿಲ್ಲ ನಮ್ ಹುಡುಗಿ ಹುಚ್ಚು. ಅಷ್ಟೇ ಹೇಳಕ್ಕಾಗೋದು, ಅಷ್ಟೇ ಸಾಕ್ಬಿಡಪ್ಪ. ಇನ್ನು ಯಾಕೆ ಪಾಪ್ಯುಲರ್ ಆಗೋಗ್ತೀನಿ ಜಾಸ್ತಿ ಆಮೇಲೆ ಏನು ಹೇಳಕ್ಕೆ ಆಗಲ್ಲ, ಮಾತುಗಳೇ ಬರಲ್ಲ, ಯಾವಾಗನು ಮನ್ಸಲ್ಲೇ ಇರುತ್ತಲ್ಲ. ಯಾರ ಹತ್ರ ಹೇಳಿ ನಮ್ಮ ಕಷ್ಟನ? ಅವಾದ್ರೆ ಯಾವಾಗ ಒಂದು ಲೆಸನ್ ಅಂತ ಕಲಿತಾರಲ್ಲ ಲವ್ ಮಾಡಾದ್ಮೇಲೆ, ರೋಡಲ್ಲಿ ಕುತ್ಕೊಂಡಿರೋ ಭಿಕ್ಷುಕನ್ ಬೇಕಾಗಿರೋದು ದುಡ್ಡೇನೆ, ಪ್ರೀತಿ ಯಾರಿಗೂ ಬೇಕಾಗಿಲ್ಲ. ಅಷ್ಟೇ ಹೇಳಕ್ಕಾಗೋದು. ಇದೆಲ್ಲ ಕೇಳ್ತಾ ಇದ್ರೆ ನಿಮ್ಗೆ ಲವ್ ಆಗಿದೆ ಅಂತ ನಮ್ಗೆ ಅನ್ನಿಸ್ತಿದೆ. ಖಂಡಿತವಾಗ್ಲೂ ಆಗಿದೆ ಅಂತ ನೋಡಿ, ಅದೇ ಆಗಿದೆ. ಓಕೆ, ನಿಮ್ ಲವ್ ಸ್ಟೋರಿ ಬಗ್ಗೆ ಹೇಳಿ. ಅದು ಅಂತ ಹೇಳಕ್ಕೆ ಹೋಗ್ಬಾರ್ದು. ಫುಲ್ ಟ್ರಾಜಿಡಿ ಲವ್ ಸ್ಟೋರಿ ಅನ್ಕೊಳ್ಳಿ ಮ್ಯಾಮ್. ಅದೆಲ್ಲ ಮ್ಯಾಮ್ ಅದೊಂದು ಮಾತ್ರ ಕೇಳ್ಬೇಡಿ ಮ್ಯಾಮ್, ಬೇಕಾದ್ರೆ ಏನ್ ಬೇಕಾದ್ರೆ ಕೇಳಿ ಮ್ಯಾಮ್.